ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲರ್ನ್ ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ. ಸ್ನೇಹಿತರೆ, ಯುದ್ಧ ನಡೀತಾ ಇದೆ ಇರಾನ್, ಅಮೆರಿಕ, ಇಸ್ರೇಲ್ ನಡುವೆ. ಸೊ ಸ್ಟಾಕ್ ಪ್ರತಿದಿನ ನೀವು ನ್ಯೂಸ್ನಲ್ಲಿ ನೋಡ್ತಾ ಇರ್ತೀರಾ. ಇವತ್ತು ಸ್ಟಾಕ್ ಮಾರ್ಕೆಟ್ ಅಪ್ ಆಗಿದೆ, ಇವತ್ತು ಸ್ಟಾಕ್ ಮಾರ್ಕೆಟ್ ಬಿದ್ದಿದೆ, ಕ್ರೂಡ್ ಆಯಿಲ್ ಜಾಸ್ತಿ ಆಗಿದೆ, ಕ್ರೂಡ್ ಆಯಿಲ್ ಕಡಿಮೆ ಆಗಿದೆ, ನಮಗೆ LPG ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಹೇಳಿ. ಇದ್ರ ನಡುವೆ ನೀವೊಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಐಡಿಯಾ ಇಟ್ಕೊಂಡಿದ್ರೆ ರೈಟ್ ಟೈಮಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ಲಾಭ ಮಾಡಬಹುದು. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು? ಮಾರ್ಕೆಟ್ ಅಂದರೆ ನಿಮ್ಗೆ ಗೊತ್ತಿದೆ, ಖರೀದಿ ಮತ್ತು ಮಾರಾಟ ಮಾಡುವ ಜಾಗ. ಹಾಗೆ ಸ್ಟಾಕ್ ಮಾರ್ಕೆಟಲ್ಲಿ ಶೇರ್ಸ್, ಬಾಂಡ್ಸ್, ಡೆರಿವೇಟಿವ್ಸ್ ಇದು ಖರೀದಿ ಮತ್ತು ಮಾರಾಟ ಆಗುತ್ತೆ. ಅಂದರೆ ಇದು ಡಿಜಿಟಲ್ ಫಾರ್ಮ್ಯಾಟಲ್ಲಿ ಇರುತ್ತೆ. ಸೊ ಡಿಜಿಟಲ್ ಫಾರ್ಮ್ಯಾಟ್ ಮತ್ತು ಫಿಸಿಕಲ್ ಫಾರ್ಮ್ಯಾಟ್ಸ್ ಅಂತ ಬರುತ್ತೆ. ಕೈಯಿಂದ ಟಚ್ ಮಾಡಬಹುದಾದಂತಹ ವಸ್ತುಗಳನ್ನು ನಾವು ಫಿಸಿಕಲ್ ಫಾರ್ಮ್ಯಾಟ್ ಅಂತ ಹೇಳ್ಬೋದು. ಆದರೆ ಡಿಜಿಟಲ್ ಫಾರ್ಮ್ಯಾಟಲ್ಲಿ ಸ್ಟಾಕ್ಸ್, ಬಾಂಡ್ಸ್ ಮತ್ತು ಡೆರಿವೇಟಿವ್ಸ್ ಇದೆಲ್ಲ ಬಂದು ಡಿಜಿಟಲ್ ಫಾರ್ಮ್ಯಾಟಲ್ಲಿ ಇರುತ್ತೆ. ಯಾಕೆ ಫಿಸಿಕಲ್ ಫಾರ್ಮ್ಯಾಟಿಂದ ಡಿಜಿಟಲ್ ಫಾರ್ಮ್ಯಾಟ್ ಮಾಡಿದ್ರು ಅಂತ ಹೇಳಿದ್ರೆ, ಮುಂಚೆಲ್ಲ ಶೇರ್ ಸರ್ಟಿಫಿಕೇಟ್ ಅಂತ ಕೊಡ್ತಾಯಿದ್ರು. ಕೆಲವು ಟೈಮ್ ಏನಾಗ್ತಾ ಇತ್ತು ಅಂದರೆ ಶೇರ್ ಸರ್ಟಿಫಿಕೇಟ್ ಅರ್ಧೋಗೋದು, ಕಳೆದೋಗೋದು ಅಥವಾ ಕಳ್ತನ ಆಗೋದಾಗ್ತಾಯಿತ್ತು. ಹಾಗಾಗಿ ಆ, ಹಾಗಾಗಿ ಡಿಜಿಟಲ್ ಫಾರ್ಮ್ಯಾಟ್ ಮಾಡಿದ್ರು. ಸೊ ಡಿಜಿಟಲ್ ಫಾರ್ಮ್ಯಾಟ್ ಇರೋದ್ರಿಂದ ನಿಮ್ಮ ಶೇರ್ಸನ್ನು ಯಾರೂ ಕದೀಲಿಕ್ಕೆ ಆಗೋದಿಲ್ಲ. ನಿಮ್ಮ ಶೇರ್ಸ್ ನೀವು ಪರ್ಚೇಸ್ ಮಾಡಿರೋ ಡಿಮ್ಯಾಟ್ ಅಕೌಂಟಲ್ಲೇ ಇರುತ್ತೆ. ಮತ್ತು ನಿಮ್ಮ ಶೇರ್ಸ್ ಎಷ್ಟು ಜಾಸ್ತಿ ಆಗಿದೆ, ಎಷ್ಟು ಕಡಿಮೆ ಆಗಿದೆ ಅಂತ ನೀವು ಆನ್ಲೈನ್ ಇರೋದ್ರಿಂದ ನೀವು ಈಸಿಯಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ಅಂತ ಆನ್ಲೈನಲ್ಲೇ ನೀವು ಈಸಿಯಾಗಿ ನೋಡ್ಕೊಳ್ಬೋದು. ಜೊತೆಗೆ ನೀವು ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ನೇರವಾಗಿ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ತೊಗೊಳ್ಬೇಕು ಅಂದರೆ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ನೀವು ಅಕೌಂಟ್ ಓಪನ್ ಮಾಡಲಿಕ್ಕೆ ಬರೋದಿಲ್ಲ. ನೀವು ಸ್ಟಾಕ್ ಬ್ರೋಕರ್ಸ್ ಅಂತ ಇರ್ತಾರೆ. ಎಕ್ಸಾಂಪಲ್ ಏಂಜಲ್ ಒನ್, ಝೀರೋದಾ, ಹಾಗೆ ಗ್ರೋ, ಈ ಥರ ಇದ್ದಾರೆ. ಇವ್ರ ಕಡೆಯಿಂದ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಪ್ಯಾನ್ ಕಾರ್ಡ್ ಇರಬೇಕಾಗತ್ತೆ, ಆಧಾರ್ ಕಾರ್ಡ್ ಇರಬೇಕಾಗತ್ತೆ, ಬ್ಯಾಂಕ್ ಅಕೌಂಟ್ ಇದಿಷ್ಟು ಕಂಪಲ್ಸರಿ ಇರಲೇಬೇಕು. ಜೊತೆಗೆ ಇಮೇಲ್ ID, ಆಧಾರ್ ನಂಬರ್ ಕನೆಕ್ಟೆಡ್ ವಿತ್ ಮೊಬೈಲ್ ನಂಬರ್ ಕನೆಕ್ಟೆಡ್ ವಿತ್ ಆಧಾರ್ ಕಾರ್ಡ್ ಇದಿದ್ರೆ ಈಸಿಯಾಗಿ ನಿಮಗೆ ಅಕೌಂಟ್ ಓಪನ್ ಮಾಡ್ಬೋದು. ಏಂಜಲ್ ಒನ್ ಈ ಕಂಪನಿದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಲಿಕ್ಕೆ ಒಂದು ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ. ನಿಮಗೆ ಆ ಲಿಂಕ್ ಓಪನ್ ಮಾಡಿಕೊಂಡು ಅದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹೀಗೆ ಎಲ್ಲನೂ ಫಿಲ್ ಮಾಡ್ಕೊಂಡು ಹೋದರೆ ಡಿಮ್ಯಾಟ್ ಅಕೌಂಟ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ನಂಬರ್ ಕೂಡ ಕೊಟ್ಟಿರ್ತೀನಿ, ಕರೆ ಮಾಡಿ. ಈಗ ಕೆಲವು ಜನಗಳಿಗೆ ಡೌಟ್ಸ್ ಇರುತ್ತೆ, ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿ. ಅಂದರೆ ನೀವು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತ ಸ್ಟಾರ್ಟ್ ಮಾಡಿದ್ರೆ ಅದು ಭಾಳ ಉಪಯೋಗ ಆಗುತ್ತೆ. ಫಾರ್ ಎಕ್ಸಾಂಪಲ್ ₹1000, ₹2000, ₹5000 ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಅಪ್ ಟು ಕ್ರೋರ್ಸ್ ಟುಗೆದರ್ವರೆಗೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸರಿ, ಇದೆಲ್ಲ ಓಕೆ. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ರಿ, ಅಮೌಂಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ನಿಮಗೆ ರಿಟರ್ನ್ಸ್ ಹೆಂಗೆ ಬರುತ್ತೆ ಅನ್ನೋದು ಯೋಚನೆ ಮಾಡೋದಾದರೆ ನಿಮಗೆ 3 ರೀತಿ ಪ್ರಾಫಿಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಒಂದು, ನೀವು ಹಾಕಿರೋ ಶೇರ್ಸ್ ಬೆಲೆ ಜಾಸ್ತಿ ಆಗುತ್ತೆ, ಅಂದರೆ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಅಂತ ಹೇಳ್ತೀವಿ. ಎರಡನೇದು ಡಿವಿಡೆಂಟ್ ಅಂತ ಬರುತ್ತೆ. ಎಕ್ಸಾಂಪಲ್ ಡಿವಿಡೆಂಟ್ ಅಂತ ಹೇಳಿದ್ರೆ ಲಾಭಾಂಶ ಅಂತ ಹೇಳಿ. ಕಂಪನಿ ಒಂದಷ್ಟು ಲಾಭ ಮಾಡಿದಾಗ ಅದು ಶೇರ್ ಹೋಲ್ಡರ್ಗಳಿಗೆ ಡಿವಿಡೆಂಟ್ ರೂಪದಲ್ಲಿ ಲಾಭಾಂಶನ ಹಂಚುತ್ತೆ. ಮೂರನೇದು ಬೋನಸ್ ಶೇರ್ಸ್ ಅಂತ ಕೊಡ್ತಾರೆ. ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 100 ಶೇರ್ ಇದ್ದರೆ 100 ಶೇರ್ ಇದ್ದರೆ ಕಂಪನಿಯಿಂದ 10 ಶೇರು, 15 ಶೇರು, 1:10, 1:5 ಹೀಗೆ ನಿಮಗೆ ಬೋನಸ್ ಶೇರ್ಸ್ಗಳು ಕೊಡ್ತಾ ಹೋಗ್ತಾರೆ. ನನ್ನ ನೆಕ್ಸ್ಟ್ ವಿಡಿಯೋ ನೋಡಿ, ತುಂಬ ಇಂಪಾರ್ಟೆಂಟ್ ವಿಡಿಯೋ. ಒಂದು ಕಂಪನಿನ ಹೇಗೆ ಸೆಲೆಕ್ಟ್ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಏನು, ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.